ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಸೆಷನಲ್ಲೇ ನಾವು ಡೆರಿವೇಟಿವ್ಸ್ ಈ ಚಾಪ್ಟರ್ನ ಎಕ್ಸಸೈಸ್ 9.2ನ ನೋಡುವ. ಸೊ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಸೊ ಇದರ ಕ್ವಶನ್ಸು ಫಿಸಿಕ್ಸಲ್ಲಿ ಬರುತ್ತೆ, ಕೆಮಿಸ್ಟ್ರಿಯಲ್ಲಿ ಬರುತ್ತೆ, ಸೊ ಮ್ಯಾಥ್ಸಲ್ಲಿ ಅಂತೂ ಇದು ಇಂಪಾರ್ಟೆಂಟೇ. ಸೊ ಮುಂಬರುವ ದಿನಗಳಲ್ಲಿ ಯಾರೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದೀರೋ ಸೊ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಅದರಲ್ಲಿ ತುಂಬ ಬೇಸಿಕ್ ಆಗಿರೋ ಎಕ್ಸಾಂಪಲ್ಸ್ ಇವೆ. ಸೊ ಇವುಗಳನ್ನು ತಿಳ್ಕೊಂಡ್ರೆ 90% ಡಿಫ್ರೆನ್ಸಿಯೇಷನ್ ಬಂದಂಗೆ ನಿಮಗೆ. ಓಕೆ, ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ನೋಡುವ. ಸಿಂಪಲ್ ಆಗಿದೆ. ಬೇಸಿಕಲಿ ಏನು ನಿಮಗೆ ಬೇಕೋ ಅದನ್ನು ಇದು ಪೂರೈಕೆ ಮಾಡುತ್ತೆ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ ನೋಡುವ. ಏನಿದೆ ನೋಡಿ, ಎಕ್ಸಸೈಸ್ 9.2ಲೇ ಫಸ್ಟ್ ಕ್ವೆಶನ್, ಡಿಫ್ರೆನ್ಸಿಯೇಟ್ ದಿ ಫಾಲೋಯಿಂಗ್ ಫಂಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಒಂದು ಫಂಕ್ಷನ್ ಕೊಟ್ಟಿದ್ದಾನೆ ವೈನ. ಓಕೆ, ಲೈಟ್. ಸೊ ಸ್ಟಾರ್ಟಿಂಗು ಸೊಲ್ಯೂಷನ್ ಅಂತ ಬರ್ಕೋತೀವಿ ನಾವು. ಓಕೆ, ಲೈಟ್ y is equals to ಏನು ಕೊಟ್ಟಿದ್ದಾನೆ, x raised to 4/3. Rewrite the given function e raised to x minus sin x. This is the given function. So first what to do, differentiate. Differentiate y with respect to x ಅಂತ ಮಾಡ್ಕೋಬೇಕು. we get ನಮ್ಗೆ ಏನು ಸಿಗುತ್ತೆ ನೋಡಿ. ಸೊ ಈಗ y ಏನಿದೆಯೋ ಅದಕ್ಕೆ ಡಿಫ್ರೆನ್ಸಿಯೇಟ್ ಮಾಡ್ತೀವಿ. ಹೇಗೆ, d/dx ಆಫ್, ನೋಡ್ರಿ ವಿತ್ ರೆಸ್ಪೆಕ್ಟ್ ಟು ಎದರಲ್ಲೇ ಮಾಡಂದಿದ್ದಾನೆ, ಎಕ್ಸ್ ಅದರಲ್ಲೇ. ಸೊ ಡಿಫ್ರೆನ್ಸಿಯೇಟ್ ಎದ್ರ ಮಾಡಿದೀವಿ ನಾವು, ಎಕ್ಸ್ ಏನಕ್ಕೆ y. ಸೊ ಎರಡು ಕಡೆ ಏನು ಮಾಡಬೇಕು, ಡಿಫ್ರೆನ್ಸಿಯೇಟ್ ಮಾಡ್ಕೋಬೇಕು. ಡಿಫ್ರೆನ್ಸಿಯೇಟ್ ದಿ ಗಿವನ್ ಫಂಕ್ಷನ್ ಅಂದರೆ x raised to 4/3 ಪ್ಲಸ್ e raised to x minus sin x. ಎರಡು ಕಡೆ ಏನು ಮಾಡ್ಕೊಂಡಿವಿ ನಾವು, ಡಿಫ್ರೆನ್ಸಿಯೇಟ್ ಮಾಡ್ಕೊಂಡ್ವಿ. ಏನು ಬಂತು ನೋಡಿ, dy/dx. ಓಕೆ, ಈಸ್ ಈಕ್ವಲ್ಸ್ ಟು, ಹೀಗಂದ್ರೇನು, ಬೇಕಾದಷ್ಟೇ ಟರ್ಮ್ಸ್ ಇರಲಿ ಫಂಕ್ಷನಲ್ಲಿ, ಬೇಕಾದಷ್ಟೇ ಟರ್ಮ್ಸ್ ಇರಲಿ, ಡಿಫ್ರೆನ್ಸಿಯೇಷನ್ ಪ್ರತಿಯೊಂದಕ್ಕೂ ಅಪ್ಲೈ ಆಗುತ್ತೆ. ಅಂದರೆ d/dx ಆಫ್ x raised to 4/3, then d/dx of e raised to x, then minus d/dx of third term, that is sin x. then differentiate. ನಿಮಗೆಲ್ಲ ಫಾರ್ಮುಲಾಸ್ ಗೊತ್ತು ಸ್ನೇಹಿತರೆ. ಸೊ ಈಗ ಫಸ್ಟ್ ಟರ್ಮ್ಸ್ ನೋಡಿ, ಏನಿದೆ ಇಲ್ಲಿ, d/dx ಆಫ್ x raised to 4/3 ಇದೆ. ಅಂದರೆ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ, d/dx ಆಫ್ x raised to n ಫಾರ್ಮುಲಾ ಅಪ್ಲೈ ಆಗುತ್ತೆ. d/dx ಆಫ್ x raised to n ಅಂದ್ರೆ ಏನು, n x raised to n minus 1. ಸೊ ಹಾಗೆ ಇದನ್ನು ಬರೆದ್ಬಿಡಿ. d/dx ಆಫ್ x raised to n ಜಾಗದಲ್ಲಿ ಏನಿದೆ ನೋಡಿ, ಇಲ್ಲಿ 4/3 ಇದೆಯಲ್ಲ ನೋಡಿ, n ಜಾಗದಲ್ಲಿ ಏನಿದೆ 4/3. ಎಲ್ಲೆಲ್ಲಿ n ಬಂದಿದೆಯೋ ಅಲ್ಲೆಲ್ಲ 4/3ನ ಅಪ್ಲೈ ಮಾಡಿ. ಏನು ಬಂತು ಹಾಗಾದರೆ, 4/3 x raised to 4/3 minus 1 ಪ್ಲಸ್. ಓಕೆ, ನಮ್ಗೆ ಗೊತ್ತು d/dx ಆಫ್ e raised to x ಡೈರೆಕ್ಟ್ ಆಗೇ ಇದೆ. d/dx ಆಫ್ e raised to x ಅಂದರೆ ಏನು ಸ್ನೇಹಿತರೆ, e raised to x. ಸೊ d/dx ಆಫ್ e raised to x ಅಂದರೆ ಏನು, e raised to x ಮೈನಸ್, ಮತ್ತೆ d/dx ಆಫ್ sin x ಅಂದರೆ ನಮಗೆಲ್ಲ ಗೊತ್ತು, d/dx ಆಫ್ sin x ಅಂದರೆ ಏನು, cos x. ಸೊ ಫೈನಲ್ ಆಗಿ ಏನು ಬರುತ್ತೆ ನೋಡಿ ಸ್ನೇಹಿತರೆ, ಸೊ ಫೈನಲ್ ಆಗಿ ಏನು ಬರುತ್ತೆ, 4/3 x raised to 3 into 1 3, 4 minus 3, that is 4 minus 3 ಅಂದರೆ 1/3 plus e raised to x minus cos x. This is our dy/dx. ಅರ್ಥ ಆಗುತ್ತಲ್ಲ. ಸೊ ಸಿಂಪಲ್ ಆಗಿರುತ್ತೆ, ತುಂಬ ಹೆಲ್ಪ್ಫುಲ್ ಆಗಿ ಇರುತ್ತೆ ಅಷ್ಟೇ. ಓಕೆ, ಇದೆಲ್ಲ ಬೇಕಾಗಿತ್ತಂದರೆ ಇದನ್ನು ಇನ್ನೂ ಸಿಂಪಲಾಗಿ ಕಲಿಬೇಕಾಗಿತ್ತು ಅಂದರೆ ನನಗೇನು ಫಾರ್ಮುಲಾಸ್ ಇದೆಯೋ ಈ ಫಾರ್ಮುಲಾಸ್ ಎಲ್ಲ ಗೊತ್ತಿರಬೇಕು. ನೋಡಿ, ಇವಾಗ ತಾನೇ ಹೇಳಿದ್ವಿ ಏನೋ, x raised to n ಫಾರ್ಮುಲಾ ಏನು, n x raised to n minus 1. ಹಾಗೆ ಏನು ಬಂದಿತ್ತು, sin x ಡಿಫ್ರೆನ್ಸಿಯೇಷನ್ ಏನು, cos x. ಕರೆಕ್ಟ್. ಹಾಗೆ ಏನು ಬಂದಿತ್ತು, e raised to x ಫಾರ್ಮುಲಾ ಏನು, ಡೆರಿವೇಟಿವ್ ಆಫ್ e raised to x ಅಂದರೆ ಏನು, ex. ಸಿಂಪಲ್. ಓಕೆ, ಸೊ ಮುಂದಿನ ಎಕ್ಸಾಂಪಲ್ಗೆ ಹೋಗುವ. ಸೊ ಸೆಕೆಂಡ್ ಎಕ್ಸಾಂಪಲ್. ಸೊ ಸ್ನೇಹಿತರೆ, ನಾನಿಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಬಿಡಿಸೋದು ಹೇಗೆ. ಸೊ ಫಸ್ಟಿಗೆ ಏನು ಮಾಡ್ಕೋತೀವಿ, ಏನು ಕ್ವಶನ್ ಇರುತ್ತೋ ಅದನ್ನು ಬರ್ಕೋತೀವಿ ಲೆಟ್ ಅಂತ. ಓಕೆ, ಸೊಲ್ಯೂಷನಲ್ಲಿ.
ಸೊ ನೆಕ್ಸ್ಟ್ ಏನು ಮಾಡ್ಕೋತೀವಿ, ಡಿಫರೆನ್ಸಿಯೇಟ್. ವಾಟ್? ಡಿಫರೆನ್ಸಿಯೇಟ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವಿ ಗೆಟ್ ಏನು ಬರುತ್ತೆ ನೋಡಿ, y ನ x ಇಂದ ಡಿಫರೆನ್ಸಿಯೇಟ್ ಮಾಡ್ತೀವಿ, ರೈಟ್. ಸೊ ಡಿ ಬೈ ಡಿ ಎಕ್ಸ್ ಆಫ್ y ಅಂದ್ರೆ ಏನು, y ಅಂದ್ರೆ ಏನು, ಈ ಫಂಕ್ಷನ್ ಅಲ್ವಾ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಗಿವನ್ ಫಂಕ್ಷನ್ ರೂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್. ಓಕೆ, ಸೊ ಈಸ್ ಈಕ್ವಲ್ಸ್ ಟು ಇನ್ನೇನು ಮಾಡ್ಕೊಳ್ಳೋದು, ಫಂಕ್ಷನಲ್ಲಿ ಬೇಕಾದಷ್ಟೇ ಟರ್ಮ್ಸ್ ಇರಲಿ, ಪ್ರತಿಯೊಂದಕ್ಕೂ ಡಿಫರೆನ್ಸಿಯೇಟ್ ಮಾಡಬೇಕು. ಓಕೆ, ಅಪ್ಲೈಯಿಂಗ್ ಡೆರಿವೇಟಿವ್ ಈಚ್ ಆ್ಯಂಡ್ ಈ ಟರ್ಮ್ಸ್ ಇನ್ ದಿ ಫಂಕ್ಷನ್. ಡಿ ಬೈ ಎಕ್ಸ್ ಆಫ್ ರೂಟ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ and applying d by dx of third function, that is d by dx of, sorry minus ಇದೆಯಲ್ಲ, ಸೊ ಇಲ್ಲಿ ಏನಿದೆ ಮೈನಸ್ ಇದೆ, ಸೊ ಮೈನಸ್ ತಗೊಳ್ಳುವ, ರೈಟ್. ಓಕೆ, ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್. ನೋಡಿ ಫಾರ್ಮುಲಾ, ಡಿ ಬೈ ಎಕ್ಸ್ ಆಫ್ ರೂಟ್ ಎಕ್ಸ್, ಡಿ ಬೈ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದರೆ ಫಾರ್ಮುಲಾ ಏನು ಬರುತ್ತೆ ನೋಡಿ, ಡಿ ಬೈ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದರೆ ನೋಡಿ ಇಲ್ಲೆಲ್ಲ ಫಾರ್ಮುಲಾ ಇದೆ. ಡಿ ಬೈ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದರೆ ಏನು ಬರುತ್ತೆ, 1/2 ರೂಟ್ ಎಕ್ಸ್. ಕರೆಕ್ಟ್ ಅಲ್ವಾ, ಫಾರ್ಮುಲಾ ನಿಮಗೆ ಬಾಯ್ ಬೇಕು, ಒಂದಾಗ ಮಾತ್ರ ತುಂಬ ಈಸಿಯಾಗಿ ಈ ಚಾಪ್ಟರು ತಿಳಿಯುತ್ತೆ. ಡಿ ಬೈ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದ್ರೆ ಏನು, 1/2 ರೂಟ್ ಎಕ್ಸ್ ಪ್ಲಸ್ ಡಿ ಬೈ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದ್ರೆ ಏನು, ಡಿ ಬೈ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಸೆಕ್ ಸ್ಕ್ವೇರ್ ಎಕ್ಸ್. ನನಗೆ ಫಾರ್ಮುಲಾ ಬಾಯ್ಟಿದೆ, ನೀವು ಕೂಡ ಫಾರ್ಮುಲಾ ಬಾಯ್ಟ್ ಮಾಡಿ ಆರಾಮಾಗಿ ಎಕ್ಸಾಂಪಲ್ಸನ್ನು ಬಿಡಿಸ್ತಾ ಸಾಗಿ. ಡಿ ಬೈ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ ಫಾರ್ಮುಲಾ ಯಾವ್ದು ಅಪ್ಲೈ ಆಗುತ್ತೆ, ಡಿ ಬೈ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಡಿ ಬೈ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್ ಅಂದ್ರೆ ಏನು, ಎನ್ ಎಕ್ಸ್ ರೆಸ್ ಟು ಎನ್ ಮೈನಸ್ 1. ಎನ್ ಇನ್ಸ್ಟೆಡ್ ಆಫ್ ಎನ್ ವಿ ಹ್ಯಾವ್ ವಾಟ್ 3. ಓಕೆ, ಎನ್ ಈಕ್ವಲ್ಸ್ ಟು 3 ತಗೊಳ್ಳಿ. ಸೊ ಹಾಗಾದ್ರೆ ಏನು ಬಂತು, ಡಿ ಬೈ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್ ಅಂದ್ರೆ ಏನು, ಎಕ್ಸ್ ರೆಸ್ ಟು 3 ಅಂದರೆ 3 ಎಕ್ಸ್ ರೆಸ್ ಟು 3 minus 1. So finally we got 1/2 root x plus sec square x minus 3 into x square. That is our dy by dx, which means differentiate y with respect to x. ಸಿಂಪಲ್ ಆಗಿದೆಲ್ಲ ಸ್ನೇಹಿತರೆ. ಸೊ ಈಗ ಥರ್ಡ್ ಎಕ್ಸಾಂಪಲ್ಗೆ ಮೂವ್ ಆಗುವ. ಸೊ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ನಾನು ನಿಮಗೆ ಏನು ಮಾಡ್ಕೋಬೇಕು, ಸ್ಟಾರ್ಟಿಂಗಲ್ಲೇ ಕೊಟ್ಟಂಥ ಫಂಕ್ಷನನ್ನು ಮತ್ತೆ ಬರ್ಕೋಬೇಕು, ಸೊಲ್ಯೂಷನ್ ಅಂತ ಲೆಟ್ ಅಂತ ಬರ್ಕೋತೀವಿ. ಮತ್ತೇನು ಬರ್ಕೋಬೇಕು, ಡಿಫರೆನ್ಸಿಯೇಟ್ y ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂತ ಬರಿತೀವಿ. ಸೊ ಹಾಗೆ ಎರಡು ಕಡೆ ಏನು ಮಾಡಿ ಡಿಫ್ರೆನ್ಸಿಯೇಟ್ ಮಾಡಿ, ಡಿ ಬೈ ಡಿ ಎಕ್ಸ್ ಆಫ್ y ವಿಚ್ ಮೀನ್ಸ್ ಡಿ ವೈ ಬೈ ಡಿ ಎಕ್ಸ್ ಆಯಿತು. ಸೊ ಹಾಗೆ ಇನ್ ಆರ್ ಎಚ್ ಎಸ್ ರೈಟ್ ಡಿ ಬೈ ಡಿ ಎಕ್ಸ್ ಆಫ್ given function. What is the function, log x minus cosec x plus 5 raised to x minus 3 into ಇಲ್ಲಿ ನೋಡಿ x raised 1 by x raised to n ಇದ್ರೆ ಹೆಂಗೆ ಬರಿತೀವಿ ನಾವು, ಇದನ್ನು ಡಿನಾಮಿನೇಟರಲ್ಲಿ ಇದೆ, ನ್ಯೂಮರೇಟರಲ್ಲಿ ತಗೊಳ್ಳಿ ಹೆಂಗೆ ಬರಿತೀವಿ, x raised to ಪವರ್ ಇಲ್ಲಿ ಪ್ಲಸ್ ಇದೆ, ಹಾಗಿದ್ರೆ ಇಲ್ಲಿ ನ್ಯೂಮರೇಟರಲ್ಲಿ ಬಂದಾಗ ಏನಾಗುತ್ತೆ ಮೈನಸ್ ಎನ್ ಆಗುತ್ತೆ. ಅದೇ ರೀತಿ ಇಲ್ಲೇನು ಬರುತ್ತೆ, x raised to 3/2 ಇದೆ, ಈ x raised to 3/2 ನ ನ್ಯೂಮರೇಟರಲ್ಲಿ ತಗೊಳ್ಳಿ, ಏನಾಯಿತು x raised to minus 3/2 ಆಯಿತು. ಓಕೆನಾ, ಯಾಕೆ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ, ಯಾಕಂತ ಗೊತ್ತಾಗುತ್ತೆ. ಈಗ ನೋಡಿ, ಹಾಗಾದರೆ ಡೇರಿವೇಟಿವ್ನ ಪ್ರತಿಯೊಂದು ಟರ್ಮಿಗೆ ಅಪ್ಲೈ ಮಾಡಿ. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಸೆಕೆಂಡ್ ಟರ್ಮ್ ಕೊಸೆಕ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ 5 raised to x minus d by dx of what 3x raised to minus 3/2. ಓಕೆ, ಇನ್ನು ಅಪ್ಲೈ ಮಾಡ್ತಾ ಸಾಗಿ. ನೋಡಿ ಈಗ ಇದೊಂದು ಸ್ಟೆಪ್ ಇಲ್ಲೇನಾಗುತ್ತೆ, ಇದೊಂದು ಸ್ಟೆಪ್ ಇದ್ದಾಗೆ ಬರಿತೀನಿ, ರೈಟ್, ಇದ್ದಾಗೆ ಬರಿತೀನಿ ಅಂದ್ರೆ ಏನು, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಕೊಸೆಕ್ ಎಕ್ಸ್. ಯಾಕಂತ ಹೇಳ್ತೀನಿ,
ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವಾಟ್ 5 ಮೈನಸ್. ಈಗ ನೋಡಿ ಯಾಕೆ ಇದನ್ನು ನಾನು ಇದ್ದಂಗೆ ಬರದೆ ಅಂದರೆ ಇಲ್ಲಿ ನೋಡಿ ನನಗೇನು ಬಂತು ಡಿ ಬೈ ಡಿ ಎಕ್ಸ್ ಆಫ್ ಡೆರಿವೇಟಿವ್ ಆಫ್ ಕಾನ್ಸ್ಟಂಟ್ ಇಂಟು ಎಕ್ಸ್ ಫಂಕ್ಷನ್ ಇತ್ತು ಅಂದರೆ ರೈಟ್. ಕಾನ್ಸ್ಟಂಟ್ ಏನು ಬರುತ್ತೆ ಹೊರಗಡೆ ಬರುತ್ತೆ ಅಂದರೆ ಕೆ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಫಂಕ್ಷನ್ ಒಳಗಡೆ ಉಳಿಯುತ್ತೆ. ಅಂದರೆ ಇಲ್ಲೇನಿದೆ 3 ಏನಿದೆ ಕಾನ್ಸ್ಟಂಟ್ ಇದೆ. ಡೆರಿವೇಟಿವ್ ಅಲ್ಲಿ ಕಾನ್ಸ್ಟಂಟ್ ಇತ್ತು ಅಂದರೆ ಅದನ್ನೇನು ಮಾಡ್ಕೋಬೇಕು ಹೊರಗಡೆ ತಗೋಬೇಕು. ಬರಿತೀನಿ ನೋಡಿ ಏನಾಗುತ್ತೆ ಇಲ್ಲಿ 3 take 3 outside from the differentiation, then what d by dx of x function ಏನಿದೆ ಇಲ್ಲಿ x raised to minus 3/2 ಇದೆ. ಓಕೆ ಸಿಂಪಲ್ ರೈಟ್. ಏನೇ ಕಾನ್ಸ್ಟೆಂಟ್ ಇದ್ರೂ ಹೊರಗಡೆ ತೆಗೆದಿಡಬೇಕು. ಈಗ ಏನಾಯ್ತು ನೋಡಿ ಡಿ ಬೈ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1/x ನನ್ನ ಫಾರ್ಮುಲಾ ಗೊತ್ತು. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಏನು 1/x ಮೈನಸ್ ಡಿ ಬೈ ಎಕ್ಸ್ ಆಫ್ ಕೊಸೆಕ್ ಎಕ್ಸ್ ಅಂದ್ರೆ ಏನು ಮೈನಸ್ ಕೊಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಓಕೆ ಪ್ಲಸ್ ಡಿ ಬೈ ಎಕ್ಸ್ ಆಫ್ 5 ಏನು ಬರುತ್ತೆ ಯಾವ ಫಾರ್ಮುಲಾ ಬರುತ್ತೆ ಇಲ್ಲಿ ಹೇಳಿ. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಡಿ ಬೈ ಎಕ್ಸ್ ಆಫ್ 5 ಇದೆ ಹಂಗಾದ್ರೆ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ e ಫಾರ್ಮುಲಾ ಅಪ್ಲೈ ಆಗುತ್ತೆ. ಡಿ ಬೈ ಎಕ್ಸ್ ಆಫ್ a ಅಂದ್ರೆ ಏನು a ಇಂಟು ಲಾಗ್ ಎ, ಅದಕ್ಕೆ ಫಾರ್ಮುಲಾ ಬೈ ಹ್ಯಾಟ್ ಮಾಡಬೇಕು ಅಂತ ಹೇಳೋದು. ಓಕೆ ಡಿ ಬೈ ಎಕ್ಸ್ ಆಫ್ ಎ ಜಾಗದಲ್ಲಿ ಏನಿದೆ 5 ಅಂತಿದೆ. ಓಕೆ ಅಪ್ಲೈ ಮಾಡಿ. a that means 5 into log a which means what 5 minus 3 ಅಂತರೂ ಹೊರಗಡೆ ಬಂತು. ಇನ್ನು ಡಿ ಬೈ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಮೈನಸ್ 3/2 ಅಂದ್ರೆ ಏನು ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಡಿ ಬೈ ಡಿ ಎಕ್ಸ್ ಆಫ್ ವಿಚ್ ಫಾರ್ಮುಲಾ ಎಕ್ಸ್ ರೆಸ್ ಟು ಎನ್ ಫಾರ್ಮುಲಾ ಅಪ್ಲೈ ಮಾಡಿ. ಎಕ್ಸ್ ರೆಸ್ ಟು ಎನ್ ಅಂದ್ರೆ ಏನು ಎನ್ ಎಕ್ಸ್ ರೆಸ್ ಟು ಎನ್ ಮೈನಸ್ 1. ಸೊ ಇಡೀ ಎನ್ ಅಂದ್ರೆ ಏನು ಮೈನಸ್ 3/2 ಇದೆ ನೋಡಿ. ಎನ್ ಅಂದ್ರೆ ಏನು ಮೈನಸ್ 3/2 ಇದೆ. ಎಕ್ಸ್ ರೆಸ್ ಟು ಎನ್ ಮೈನಸ್ 1 ಅಂದರೆ ಮೈನಸ್ 3/2 ಮೈನಸ್ 1. ಸೊ ಏನು ಬರಿತೀವಿ ನೋಡಿ 1/x ಮೈನಸ್ ಇಂಟು ಮೈನಸ್ ಪ್ಲಸ್ ಕೊಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಪ್ಲಸ್ 5 ಇಂಟು ಲಾಗ್ 5 minus into minus that is plus. Okay then 3 into 3 9 divided by 2 ಒಂದಿದೆ ನೋಡಿ 2. okay ಇನ್ನ x rest to okay 2 into 1 2 minus 3 minus 2 ಅಂದ್ರೆ minus 5/2 ಆಯ್ತು ಕರೆಕ್ಟ್ ಅಲ್ವಾ. ಸೊ ಫೈನಲ್ ಆಗಿ ಏನು ಬಂತು ನೋಡಿ 1/x plus cosec x into cot x plus 5 into log 5 okay plus 9/2 into x ಎಲ್ಲಿದೆ ನ್ಯೂಮರೇಟರ್ ಅಲ್ಲಿ ಇದೆ ಅದನ್ನ ಮತ್ತೆ ಡಿನಾಮಿನೇಟರ್ ಅಲ್ಲಿ ತಗೊಳ್ಳಿ. ಏನಾಯ್ತು x ರೆಸ್ ಟು ಪವರ್ ಅಲ್ಲಿ ಏನಿದೆ ಮೈನಸ್ ಇದೆಯಲ್ಲ ಕೆಳಗೆ ಬಂದ ಬಳಿಕ ಏನಾಗುತ್ತೆ ಡಿನಾಮಿನೇಟರ್ ಬಂದ ಬಳಿಕ ಪ್ಲಸ್ 5/2 ಮೈನಸ್ 5/2 ಇದ್ದಿದ್ದು ಪ್ಲಸ್ 5/2 ಆಯಿತು. ದ್ಯಾಟ್ ಈಸ್ ಅವರ್ ಆನ್ಸರ್. ಎಷ್ಟು ಸಿಂಪಲ್ ಆಗಿದೆಯಲ್ಲ ಸ್ನೇಹಿತರೆ. ಸೊ ಅದಕ್ಕೆ ಸ್ವಲ್ಪ ಗೊತ್ತಾಗಬೇಕು ಇಲ್ಲಿ ಫಾರ್ಮುಲಾಸ್ ಯಾವ ಫಾರ್ಮುಲಾಸ್ ಅಪ್ಲೈ ಮಾಡ್ತೀವಿ ಅನ್ನೋದು ಗೊತ್ತಾದರೆ ತುಂಬ ಸಿಂಪಲ್ ಆಗುತ್ತೆ. ಸೊ ಇನ್ನು ತುಂಬ ಸಿಂಪಲ್ ಆಗಿ ಹೋಗ್ತೀನಿ. ಕೊಟ್ಟದ್ದನ್ನು ಮತ್ತೆ ಬರ್ಕೊಳ್ಳಿ ಲೆಟ್ ಅಂತ. ಸೊ ಡಿಫ್ರೆನ್ಸಿಯೇಟಿಂಗ್ ವೈ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೊಳ್ಳಿ. ಓಕೆ ಸೊ ಏನಾಯ್ತು ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಡಿ ಬೈ ಡಿ ಎಕ್ಸ್ ಆಫ್ ಗಿವನ್ ಫಂಕ್ಷನ್ ದಟ್ ಈಸ್ ಎಕ್ಸ್ ರೆಸ್ ಟು 7/3 ಪ್ಲಸ್ 5x ರೆಸ್ ಟು 4/5 ಮೈನಸ್ ಸಿಂಪಲ್ ಆಗಿ ಬರ್ಕೋತೀನಿ 5 ಇಂಟು ಎಕ್ಸ್ ರೆಸ್ ಟು 2/5 ಇದೆ ಅದನ್ನು ನ್ಯೂಮರೇಟರ್ ಅಲ್ಲಿ ತಗೊಳ್ಳಿ. ಏನಾಯಿತು ಎಕ್ಸ್ ರೆಸ್ ಟು ಮೈನಸ್ 2/5 ಆಯಿತು. ಇಸ್ ಇಟ್. ಸೊ ಇನ್ನು ನೋಡಿ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸಿಂಪಲ್ ಆಗಿ ಹೋಗ್ಲಾ. ಓಕೆ ಅಂದರೆ ಡಿ ಬೈ ಎಕ್ಸ್ ಆಫ್ ಪ್ರತಿಯೊಂದು ಟರ್ಮಿಗೂ ತಗೋಬೇಕು ನಿಮಗೆಲ್ಲ ಗೊತ್ತೇ ಇದೆ. ಓಕೆ ತಗೋತೀನಿ ನೋಡಿ ಡಿ ಬೈ ಎಕ್ಸ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ರೆಸ್ ಟು 7/3 5 ಏನಿದೆ ಕಾನ್ಸ್ಟೆಂಟ್ ಇದೆ. ಓಕೆ ಟೇಕ್ ಇಟ್ ಔಟ್ಸೈಡ್ ಫ್ರಮ್ ದಿ ಡಿಫ್ರೆನ್ಷಿಯೇಷನ್ ಡಿ ಬೈ ಡಿ ಎಕ್ಸ್ ಆಫ್ ವಾಟ್ ಎಕ್ಸ್ ರೆಸ್ ಟು 4/3 ಮೈನಸ್ ಓಕೆ ಮತ್ತೆ 5 ಏನಿದೆ ಕಾನ್ಸ್ಟೆಂಟ್ ಇದೆ ಮತ್ತೆ ಇದನ್ನು ಡಿಫ್ರೆನ್ಷಿಯೇಷನ್ ಇಂದ ಹೊರಗಿಡಿ ಡಿ ಬೈ ಡಿ ಎಕ್ಸ್ ಆಫ್
ಸಾರಿ 4/5 ಇದೆಯಲ್ಲ, 4/5 ಇದೆ. ಸೊ ಎಕ್ಸ್ ರೆಸ್ ಟು -2/5 ಇದೆ. ಸೊ ಈಗ ಡಿಫ್ರೆನ್ಸಿಯೇಟ್ ಮಾಡಿ ಏನು ಬರುತ್ತೆ ನೋಡಿ. ಡಿ ಬೈ ಎಕ್ಸ್ ಆಫ್ ಎಕ್ಸ್ ರೆಸ್ ಟು 7/3 ಅಂದರೆ ಯಾವ ಫಾರ್ಮುಲಾ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್ ಫಾರ್ಮುಲಾ, ಅಂದರೆ ಎನ್ ಎಕ್ಸ್ ರೆಸ್ ಟು ಎನ್ -1. ಅಪ್ಲೈ ಮಾಡಿ. ಡಿ ಬೈ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್ ಅಂದರೆ ಎನ್ ಜಾಗದಲ್ಲಿ ಏನಿದೆ 7/3 ಇದೆ. ಅಪ್ಲೈ ಮಾಡಿ. ಏನು ಬರುತ್ತೆ? 7/3 ಇಂಟು ಎಕ್ಸ್ ರೆಸ್ ಟು 7/3 -1 ಪ್ಲಸ್ 5 ರೈಟ್ ಆಸ್ ಇಟ್ ಈಸ್. ಓಕೆ, ಸೊ ಡಿ ಬೈ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಅಗೇನ್ ಎನ್. ಸೊ ಏನು ಬಂತು? ಎನ್ ಅಂದರೆ 4/5 ಇಂಟು ಎಕ್ಸ್ ರೆಸ್ ಟು ಎನ್ -1 ಅಂದರೆ 4/5 -1 ಮೈನಸ್ 5 ಇದ್ದಂಗೆ ಬರೀರಿ. 5 ಇದ್ದಂಗೆ ಬರೀರಿ. ಡಿ ಬೈ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಅಗೇನ್ ಎನ್, ದಟ್ ಮೀನ್ಸ್ ದಿಸ್ ಫಾರ್ಮುಲಾ. ಓಕೆ, ಇಡಿ ಎಕ್ಸ್ ರೆಸ್ ಟು ಎನ್ ಅಂದ್ರೇನು? -2/5 ಎಕ್ಸ್ ರೆಸ್ ಟು -2/5 -1. ಓಕೆ, so now we get 7/3 x raised to, okay, 3 into 1 3, 7 minus 3 that is 4/3 plus, okay, 5 get cancelled, ಏನು ಬಂತಿಲ್ಲಿ 4 x raised to 5 into 1 5, 4 minus 5 minus 1/5 is it? So my minus into minus plus ಆಯಿತು, 5 and 5 get cancelled. ಸೊ ಏನು ಬಂತೀಗ 2 into x raised to 2 into 1 ಸಾರಿ 5 into 1 5 ನೋಡ್ರಿ, -2 -5 ಡಿವೈಡ್ ಬೈ 5 ಆಯಿತು. ಎಷ್ಟಾಯಿತು? -2 -5 ಅಂದರೆ -7/5 ಆಯಿತು. ಸೊ ಎಷ್ಟು ಬಂತು? -7/5. ಸೊ ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ ನೋಡಿ, 7/3 x raised to 4/3 ಪ್ಲಸ್ 4 ಡಿವೈಡ್ ಬೈ, ಇದು ನ್ಯೂಮರೇಟರಲ್ಲಿದೆ, ಡಿನಾಮಿನೇಟರ್ ತಗೊಳ್ಳಿ, x raised to 1/5 ಪ್ಲಸ್ 2 ಡಿವೈಡೆಡ್ ಬೈ again x raised to -7/5 is in numerator, take down it into denominator, it becomes x raised to 7/5. this is our dy by dx. ಫೈನಲ್ ಸಿಂಪಲ್ ಆಗಿದೆಯಲ್ಲ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ನ ನೋಡುವ. ಸೊ ಏನಿದೆ ನೋಡಿ ನೋಡಿ, ಫಾರ್ಮುಲಾ ಒಂದು ಬರಬೇಕು, ಹಾಗೆ ಅಪ್ಲೈ ಯಾವ ಎಕ್ಸಾಂಪಲ್ಲು ಯಾವ ಫಾರ್ಮುಲಾಕ್ಕೆ ಅಪ್ಲೈ ಆಗುತ್ತೆ ಅಂತ ಗೊತ್ತಿರಬೇಕು. ಅಷ್ಟಾದರೆ ಮುಗೀತು, ಏನು ಟಫ್ ಇಲ್ಲ ಇಲ್ಲಿ, ರೈಟ್. ಓಕೆ, ಕೊಟ್ಟಿದ್ದನ್ನು ಮತ್ತೊಂದು ಬರ್ಕೊಳ್ಳಿ ಸೊಲ್ಯೂಷನಲ್ಲಿ ಲೆಟ್ ಅಂತ. ಓಕೆ, ಸೊ ಈಗೇನು ಮಾಡ್ತೀರಾ? ಡಿಫರೆನ್ಸಿಯೇಟ್ y ವಿತ್ ರೆಸ್ಪೆಕ್ಟ್ ಟು x ಅಂತ ಬರ್ಕೊಳ್ಳಿ. ಓಕೆ, dy by dx is equals to ಮತ್ತೆ ಬರ್ಕೋತೀರಾ ಏನು? d by dx of given function is 7x 7 raised to x plus x raised to 7 minus 2/3. ಓಕೆ, ಇಲ್ಲೇನಿದೆ? x into root x ಇದೆ. x into root x ಅಂದ್ರೆ ಏನು? x into root x ಅನದರ್ ಫಾರ್ಮ್ ಏನು? 1/2. x ಪವರ್ ಏನೂ ಇಲ್ಲ ಅಂದರೆ ಎಷ್ಟಿರುತ್ತೆ? 1 ಇರುತ್ತೆ. ಅಂದರೆ ಡಿನಾಮಿನೇಟ್ ಅಂದರೆ ಬೇಸ್ ಸೇಮ್ ಇದ್ದು ಅವೆರಡು ಮಲ್ಟಿಪ್ಲಿಕೇಶನ್ ಇಲ್ಲಿದ್ರೆ ಏನಾಗುತ್ತೆ? ಎಕ್ಸ್, ಆ ಬೇಸನ್ನು ತಗೊಳ್ಳೋದು. ಹಾಗಿದ್ರೆ ಈ ಪವರಲ್ಲಿ ಏನಿರುತ್ತಲ್ಲ ಅವೇನಾಗುತ್ತೆ? ಪ್ಲಸ್ ಆಗುತ್ತೆ ನೋಡಿ. 2 into 1 2, 2 plus 1 3, 3/2 ಆಯಿತು. ಅರ್ಥ ಆಗುತ್ತಲ್ಲ? ಏನೋ ಬೇಸ್ ಸೇಮ್ ಇದ್ದು ಅವೆರಡು ಮಲ್ಟಿಪ್ಲಿಕೇಶನಲ್ಲಿ ಇದ್ದರೆ ಈ ಎಕ್ಸ್ 1 ತಗೊಳ್ಳೋದು, ಹಾಗೆ ಪವರ್ಸ್ ಏನಿದೆಯಲ್ಲ ಅವೆರಡು ಏನಾಗುತ್ತೆ? ಪ್ಲಸ್ ಆಗುತ್ತೆ. ಪ್ಲಸ್ ಆದಾಗ ಏನಾಗುತ್ತೆ? 3/2 ಬಂತು. ಹಾಗಿತ್ತಂದರೆ ಈ ಎಕ್ಸ್ ಇಂಟು ರೂಟ್ ಎಕ್ಸ್ ವ್ಯಾಲ್ಯೂ ಏನು? ಎಕ್ಸ್ ರೆಸ್ಟ್ ಟು 3/2. ಓಕೆ, ಮೈನಸ್ ಲಾಗ್ ಎಕ್ಸ್ ಇದ್ದಂಗೆ ಬರ್ಕೋತೀನಿ, ಪ್ಲಸ್ 7 raised to 7 ಕೂಡ ಇದ್ದಂಗೆ ಬರ್ಕೋತೀನಿ. ಓಕೆ, ಇನ್ನು dy by dx is equals to ಏನು ಬರುತ್ತೆ ನೋಡುವ. dy by x ಆಫ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀನಿ. dy by x ಆಫ್ 7 raised to x ಅಂದರೆ ಫಾರ್ಮುಲಾ ಯಾವುದು? dy by dx ಆಫ್ a raised to x. a raised to x ಅಂದ್ರೆ ಏನು? a raised to x into
ಲಾಗ್ ಎ, ಇಲ್ಲಿ ಎ ಜಾಗದಲ್ಲಿ ಏನಿದೆ ನೋಡಿ, ಏನಿದೆ 7 ಇದೆ. ಓಕೆ, ಸೊ ಹಾಗೆ ಫಾರ್ಮುಲಾ ಅಪ್ಲೈ ಮಾಡಿ. ಏನು 7 x ಇಂಟು ಲಾಗ್ 7 ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ 7 ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಎನ್ ಫಾರ್ಮುಲಾ. ಎನ್ ಫಾರ್ಮುಲಾ ಅಂದರೆ ಎನ್ ಎಕ್ಸ್ ಎನ್ ಮೈನಸ್ 1. ಎನ್ ಅಂದರೆ ಎಷ್ಟಿದೆ ಇಲ್ಲಿ 7 ಇದೆ. ಓಕೆ, ಹಾಗಿದ್ರೆ ಏನು ಬಂತು 7 ಎಕ್ಸ್ 7 ಮೈನಸ್ 1. ಓಕೆ, ಮೈನಸ್ 2/3ಗೆ 2/3 ತಗೋತೀನಿ. ಓಕೆ, ಯಾಕೆ ಕಾನ್ಸ್ಟೆಂಟ್ ಇದೆ, ಕಾನ್ಸ್ಟೆಂಟ್ ಹೆಂಗಿದೆಯೋ ಹಂಗೆ ಹೊರಗಡೆ ಬಂದ್ಕೊಂಡಿರುತ್ತೆ ಡಿಫ್ರೆನ್ಸಿಯೇಷನ್ ಇಂದ. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಎನ್ ಫಾರ್ಮುಲಾ. ಓಕೆ, ಎಕ್ಸ್ ಎನ್ ಫಾರ್ಮುಲಾ ಅಂದ್ರೆ ಏನು, ಎನ್ ಅಂದರೆ ಎನ್ ಜಾಗದಲ್ಲಿ ಏನಿದೆ 3/2 ಇಂಟು ಎಕ್ಸ್ ಎನ್ ಮೈನಸ್ 1 ಅಂದರೆ 3/2 ಮೈನಸ್ 1 ಮೈನಸ್. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1/x ಪ್ಲಸ್ ಮತ್ತು ಡೆರಿವೇಟಿವ್ ಆಫ್ 7 ಅಂದ್ರೆ ಏನು, ಕಾನ್ಸ್ಟೆಂಟ್. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಆರ್ ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಅಂದ್ರೆ ಏನು 0, ನಮಗೆಲ್ಲ ಗೊತ್ತು. ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ಸ್ ಟು ವಾಟ್ 0. ಸೊ 0 ಬಂತು. ಸೊ ಫೈನಲ್ ಆಗಿ ಎಷ್ಟು ಬರುತ್ತೆ ನೋಡಿ ಸ್ನೇಹಿತರೆ, 7x ಲಾಗ್ 7 ಪ್ಲಸ್ 7x 7 ಮೈನಸ್ 1 ದಟ್ ಈಸ್ 6. ಓಕೆ, 2 2 3 3 ಕ್ಯಾನ್ಸಲ್ ಆಯಿತು. ಸೊ ಮೈನಸ್ x 2 ಇಂಟು 1 2 3 ಮೈನಸ್ 2 1/2 ಮೈನಸ್ 1/x. ಓಕೆ, ಸೊ ಫೈನಲ್ ಆಗಿ ಏನು ಇಡ್ಬೋದು ಇಲ್ಲಿ, ಫೈನಲ್ ಆಗಿ ಆನ್ಸರ್ ಬಂದಿದೆ. ಸೊ ಸ್ವಲ್ಪ ಇಡುವಲ್ಲಿ ನಮ್ಮ ಜಾಣತನ ತೋರಿಸ್ಬೇಕಲ್ಲ. 7x 6 ಮೈನಸ್ ರೂಟ್ ಎಕ್ಸ್ ಮೈನಸ್ 1/x ವಿಚ್ ಇಸ್ ದಿ ಫೈನಲ್ ಆನ್ಸರ್. ಓಕೆ, ಸಿಂಪಲ್ ಆಗಿದೆಯಲ್ಲ ನೋಡಿ ಸ್ನೇಹಿತರೆ, ಸಿಂಪಲ್ ಆಗಿರುತ್ತೆ. ಕರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸ್ ಅಪ್ಲೈ ಮಾಡಿ. ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸ್ ಅಪ್ಲೈ ಮಾಡಕ್ಕೆ ಬಂತು ಅಂದರೆ ಖಲಾಸ್ ಆಯಿತು. ರೈಟ್, ಸೊ ಮೊದಲಿಗೆ ಏನು ಕೊಟ್ಟಿರ್ತಾನೋ ಅದನ್ನು ಲೆಟ್ ಅಂತ ಮತ್ತೆ ಇನ್ನೊಮ್ಮೆ ರಿಪೀಟ್ ಆಗಿ ಬರ್ಕೋರಿ. ಮತ್ತೇನು ಮಾಡ್ಕೊಳ್ಳೋದು, ಡಿಫ್ರೆನ್ಸಿಯೇಟಿಂಗ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಸೊ dy by dx is equals to d by dx of 3 cot x minus 5 e raised to x plus 3 log x minus 4 into ಎಲ್ಲಿದೆ, ಡಿನಾಮಿನೇಟರ್ಲಿದೆ, ನ್ಯೂಮರೇಟರಲ್ಲಿ ತಗೊಳ್ಳೆ x raised to minus 3/4 ಆಯಿತು. ಓಕೆ, ಸೊ ಇನ್ನು ಏನಾಗುತ್ತೆ, ಡೆರಿವೇಟಿವ್ ಪ್ರತಿಯೊಂದು ಟರ್ಮಿಗೂ ಅಪ್ಲೈ ಆಗತ್ತೆ ಮಾಡಿ. ಡಿ ಬೈ ಡಿ ಎಕ್ಸ್ ಆಫ್, ಓಕೆ 3 ಕಾನ್ಸ್ಟೆಂಟ್ ಇದೆಯಲ್ಲ, 3 ಏನು ಬಂತು ಹೊರಗಡೆ ಬಂದ್ಕೊಂಡಿರುತ್ತೆ, ಕಾಟ್ ಎಕ್ಸ್ ಮೈನಸ್ಗೆ ಮೈನಸ್ 5 ಏನಿದೆ ಕಾನ್ಸ್ಟೆಂಟ್ ಇದೆ, ಟೇಕ್ ಇಟ್ ಔಟ್ಸೈಡ್ ಫ್ರಮ್ ದಿ ಡಿಫ್ರೆನ್ಷಿಯೇಷನ್. ಡಿ ಬೈ ಡಿ ಎಕ್ಸ್ ಆಫ್ ಇ ರೆಸ್ ಟು ಎಕ್ಸ್ ಪ್ಲಸ್ 3 is a constant, take it outside from the differentiation. d by dx of log x. ನೋಡಿ ಎಷ್ಟೆಲ್ಲ ಸಿಂಪಲ್ ಆಗಿ ಬರುತ್ತೆ, ಯಾವುದು ತೊಂದರೆನೇ ಇಲ್ಲ. ಮೈನಸ್ 4 is a constant, take it outside from the differentiation. So x raised to minus 3/4 is equals to 3. d by dx of cot x what, minus cos x square x minus 5 as it is. d by dx of e raised to x ಅಂದರೆ ಫಾರ್ಮುಲಾ ಏನು, e raised to x plus 3 ಗೆ 3. d by dx of log x ಫಾರ್ಮುಲಾ 1/x. ಓಕೆ, 1/x minus 4 into d by dx of x raised to n ಫಾರ್ಮುಲಾ ಅಂದ್ರೆ ಏನು, n ಅಂದರೆ ಮೈನಸ್ 3/4 ಇಂಟು ಎಕ್ಸ್ ರೆಸ್ ಟು ಮೈನಸ್ 3/4 ಮೈನಸ್ 1 ಅಂದರೆ ಯಾವ ಫಾರ್ಮುಲಾ, ಡಿ ಬೈ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್ ಅಂದರೆ ಎನ್ ಎಕ್ಸ್ ರೆಸ್ ಟು ಎನ್ ಮೈನಸ್ 1 ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಸೊ ಫೈನಲ್ ಆಗಿ ಏನು ಬಂತು, ಪ್ಲಸ್ ಇಂಟು ಮೈನಸ್ 3 ಕಾಸೆಕ್ ಸ್ಕ್ವಯರ್ ಎಕ್ಸ್ ಮೈನಸ್ 5 ಇ ರೆಸ್ ಟು ಎಕ್ಸ್ 3 ಇಂಟು 1 3 divided by x. ಓಕೆ, 4 get cancelled ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ 3 x raised to, ಓಕೆ 4 into 1 4 minus 3 minus 4 minus 7/4.
So finally we got minus 3 cosec square x minus 5 e raised to x plus 3 by x plus 3 divided by ನ್ಯೂಮರೇಟರ್ ಇದೆ ಡಿನೋಮಿನೇಟರ್ ತಗೊಳ್ಳಿ x raised to plus 7 by 4 ಆಯಿತು which is our dy by dx. ಜಸ್ಟ್ ಸಿಂಪಲ್. ಇವತ್ತಿನ ಕ್ಲಾಸ್ ನಿಮಗೆ ತಿಳಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಓಕೆ, ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.